ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮ್ಯಾಚ್ ನೋಡಿದ್ರ ಮ್ಯಾಚ್ ಅಂತೂ ಸಖತ್ತಾಗಿತ್ತು. ಕೊನೆಯವರೆಗೂ ಇಂಟ್ರೆಸ್ಟ್ ಆಗಿತ್ತು, ತುಂಬಾ ಕ್ಯೂರಿಯಾಸಿಟಿ ಇತ್ತು. ಯಾರು ಗೆಲ್ತಾರಪ್ಪ ಅಂತ ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ಖಂಡಿತವಾಗ್ಲೂ ನಾವಂತೂ ಪ್ರಿಡಿಕ್ಷನ್ ಮಾಡಿದ್ದು ಮುಂಬೈ ವಿನ್ ಆಗಿದೆ ಗುರು. 100% ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ. ತುಂಬಾ ಜನ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮುಂಬೈ ಗೆಲ್ಲುತ್ತಂತೆಲ್ಲ ಪ್ರಿಡಿಕ್ಷನ್ ಮಾಡಿದ್ರು. ಅಲ್ಲ, ಕೆಲವರು ಪಂಜಾಬ್ ಮಾಡಿದ್ರು, ಅದ್ ಬೇರೆ ವಿಷಯ. ಬಟ್ ತುಂಬಾ ಜನ ಮುಂಬೈ ಗೆಲ್ಲುತ್ತಂತ ಹೇಳಿದ್ರು. RCB ಫ್ಯಾನ್ಸ್ ಯಾರಾದ್ರೂ ಕೂಡ ಮುಂಬೈ ಗೆಲ್ಲುತ್ತಂತ ಹೇಳ್ತಾರೆ, ಪಂಜಾಬ್ ಗೆಲ್ಲುತ್ತಂತ ಯಾರು ಹೇಳಲ್ಲ, ಸರಿನಾ? ಮುಖ್ಯವಾಗಿ ಮ್ಯಾಚ್ ಅದು ತುಂಬಾ ಅದ್ಭುತವಾಗಿತ್ತು, ಆಕರ್ಷಕವಾಗಿತ್ತು, ಅಮೋಘವಾಗಿತ್ತು ಅಂತ ಹೇಳ್ಬೋದು. ಖಂಡಿತವಾಗ್ಲು ಅದ್ಭುತ ಅಂದ್ರೆ ಅದ್ಭುತ. ಕೊನೆ ಓವರ್ಗೂ ತಗೊಂಡೋದ್ರ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಕೊನೆಯಲ್ಲಿ ತಿಲಕ್ ವರ್ಮಾ ನಿಂತ್ಕೊಂಡು ಆಡಿ ಗೆಲ್ಲಿಸ್ತಾರೆ. ಸಖತ್ತಾಗಿ ಒಳ್ಳೆ ಬ್ಯಾಟಿಂಗ್ ಸ್ಟ್ರೋಕ್ ಕೂಡ ಇತ್ತು ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದ್ಮೇಲೆ ಏನ್ ಅನಿಸ್ತು, ಹೇಗೆ ಅನಿಸ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮಿಸ್ ಮಾಡ್ದಾನೆ ಕಮೆಂಟ್ ಹಂಚ್ಕೊಳ್ಳಿ. ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಮುಂಬೈ ಗೆಲ್ಲುತ್ತಂತ ಖಂಡಿತವಾಗ್ಲೂ ಹೆಸರು ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸರಿನಾ? ಯಾರನ್ನ ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ. ದಯವಿಟ್ಟು ವಿಡಿಯೋನ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಂಜಾಬ್ ಟಾಸ್ ಸೋಲ್ತಾರೆ. ಟಾಸ್ ಸೋತಾಗಲೇ ಗೊತ್ತಾಗಿತ್ತು ಇವ್ರು ಮ್ಯಾಚ್ ಕೂಡ ಸೋಲ್ತಾರೆ ಅಂತ, ಸರಿನಾ? ಯಾಕೆಂದ್ರೆ ಈ ಸೀಸನ್ ಅಲ್ಲಿ ಹೆಚ್ಚಾಗಿ ಚೇಸಿಂಗ್ ಗೆದ್ದಿದೆ. ಎಕ್ಸ್ಪೆಷಲಿ ಪಂಜಾಬ್ನವರು 210 ಅಲ್ಲ 220 ಹೊಡೆದ್ರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ, ಸೋಲ್ತಾರೆ. ಅವ್ರ ಕೈಲಿ ಆಗಲ್ಲ. ಈ ಒಂದೇ ಸೀಸನ್ ಅಲ್ಲಿ 200 ರನ್ ಹೊಡ್ಸ್ಕೊಂಡಿರೋ ಬೌಲರ್ಸ್, ಹೊಡ್ಸ್ಕೊಂಡಿರೋ ಟೀಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಕೇವಲ ಪಂಜಾಬ್ ಮಾತ್ರ. ಹೈಯೆಸ್ಟ್ 8 ಸಲ 200 ರನ್ ಅವರು ಹೊಡ್ಸ್ಕೊಂಡಿದ್ದಾರೆ. 200 ರನ್ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ. 200 ರನ್ ಹೊಡೆದ್ರು ಕೂಡ ಸೋತಿದ್ದಾರೆ ಅಂದ್ರೆ ಅದು ಪಂಜಾಬ್ ಟೀಮನೇ. ಖಂಡಿತವಾಗ್ಲೂ ಇನ್ನು ಯಾವ ಟೀಮ್ ಇಲ್ಲ. ಇಡೀ ಒಂದೇ ಒಂದು ಸೀಸನ್ ಅಲ್ಲಿ 8 ಬಾರಿ ಆಗಿರೋ ಟೀಮ್ ಯಾವ್ದಾದ್ರು ಇದೆ ಅಂದ್ರೆ ಅದು ಪಂಜಾಬೇ. ಅದು ಈ ವರ್ಷನೇ. ಖಂಡಿತವಾಗ್ಲೂ ಅವ್ರಿಗೆ 200 ರನ್ ಸೇಫ್ ಅಲ್ಲ, 260 280 ಕೊಟ್ರೆ ಅವಾಗ ಸೇಫ್. ಅವ್ರಿಗೆ ಆ ಬೌಲರ್ಸ್ ಇದ್ದಾರೆ, ಆ ತರ ಫೀಲ್ಡಿಂಗ್ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಪಂಜಾಬ್ ಅವ್ರದ್ದು ಮೇನ್ ಆಗಿ ಪಂಜಾಬ್ ಅವರು ಬ್ಯಾಟಿಂಗ್ ಅಂತ ತಗೊಂಡಾಗ ಸ್ಟಾರ್ಟಿಂಗ್ ತುಂಬಾ ಎಡವು ಮಾಡ್ಕೊಂಡ್ರು. ಸ್ಕೋರ್ ಇಷ್ಟು ಬರಲ್ಲಪ್ಪ, ಇವರು 160 170 ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಕೊನೆಯಲ್ಲಿ ಎಕ್ಸ್ಟ್ರಾ ಬ್ರಟ್ಲೈಟ್ ಆಗಿರ್ಬೋದು, ಒಮರಾಜ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ, ವಿನೋದ್ ಆಗಿರ್ಬೋದು ಬ್ಯಾಟಿಂಗ್ ಆಡಿ ಕೊನೆಗೆ 200 ರನ್ ತಗೊಂಡ್ ಬಂದು ಇಡ್ತಾರೆ. 201 ಟಾರ್ಗೆಟ್ ಆಗುತ್ತೆ. ಬಟ್ ಹೇಳ್ದಲ್ಲ, ಅವ್ರ ಕಡೆ ಬೌಲಿಂಗು ಯಾವ ಒಬ್ಬ ಬೌಲರ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ ಪಂಜಾಬ್ ಕಡೆ. ಆದ್ರಿಂದ ಅವರು ಈಜಾಗಿ ಎಲ್ಲಾ ಮ್ಯಾಚ್ಗಳೆಲ್ಲ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತಿರೋರು. ಸ್ಟಾರ್ಟಿಂಗ್ ಅಲ್ಲಿ 7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದು ಅನ್ಬಿಟನ್ ಟೀಮ್ ಆಗಿತ್ತು. ಅದಾದ್ಮೇಲೆ 5 ಮ್ಯಾಚ್ ಅನ್ಬಿಟನ್ ಟೀಮ್ ಆಗಿದೆ. ಖಂಡಿತವಾಗ್ಲೂ 5 ಮ್ಯಾಚ್ ಸೋಕೊಂಡು ಬರ್ತಿದ್ದಾರೆ. ನನ್ಗೆ ಯಾಕೆ ಇವ್ರು ಕ್ವಾಲಿಫೈ ಆಗೋ ಡೌಟ್ ಅಂತ ಅನಿಸ್ತಾ ಇದೆ. ಒಂದು ಮ್ಯಾಚ್ ನಮ್ಮ ಮೇಲಿದೆ. ಯಾಕೆ ಅಂದ್ರೆ ನಮ್ಮ RCB ಬಂದು ಬಿಟ್ಕೊಡಲ್ಲ. ಖಂಡಿತವಾಗ್ಲೂ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ನಮ್ಮ RCB ಹೆಂಗಿದ್ರು ಅವ್ರ ಮೇಲೆ ಗೆದ್ದೇ ಗೆಲ್ತಾರೆ, ಸರಿನಾ? ಕೊನೆ ಮ್ಯಾಚ್ ಲಕ್ನೋ ಅಲ್ಲಿದೆ, ಲಕ್ನೋ ಹತ್ರ ಇದೆ. ಆ ಮ್ಯಾಚ್ ಏನಾದ್ರು ಬೈ ಚಾನ್ಸ್ ಗೆಲ್ಬೋದು ಇಲ್ಲ ಅಲ್ಲಿ ಕೂಡ ಸೋಲ್ತಾರೋ ಗೊತ್ತಿಲ್ಲ, ಸರಿನಾ? ಇನ್ನು ಮೇನ್ ಆಗಿ ಏನಂದ್ರೆ ಕೆಳಗಡೆ ಇರೋ ಚೆನ್ನೈ ಆಗಿರ್ಬೋದು 2 ಮ್ಯಾಚ್ ಗೆದ್ರು ಅನ್ಕೋ ಟಾಪಿಗೆ ಬಂದ್ಬಿಡ್ತಾರೆ. ಅವಾಗ RCB, ಗುಜರಾತ್, ಚೆನ್ನೈ ಈ ಟೀಮ್ಗಳೆಲ್ಲ ನಮ್ಮ ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ. ಈಗ ಕೆಳಗಡೆ 2 ಟೀಮ್ ಇದೆ, ರಾಜಸ್ಥಾನ ಮತ್ತೆ ಚೆನ್ನೈ. ಅವ್ರು 2 ಗೆದ್ರು ಅನ್ಕೋ ಅವ್ರಿಬ್ರು ಮೇಲೆ ಬರ್ತಾರೆ. ಅವಾಗ ಆರಾಮಾಗಿ ಪಂಜಾಬ್ ಔಟ್ ಆಫ್ ದ ಟೂರ್ನಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು 2 ಮ್ಯಾಚ್ ಗೆಲ್ಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅವ್ರು ಸೋಲ್ಬೇಕು, ಇವ್ರು ಸೋಲ್ಬೇಕು ಅಂತ. ಒಂದಂತೂ ಸತ್ಯ, ಇನ್ನೊಂದು ಮ್ಯಾಚ್ ಗೆದ್ರು ಸಾಕು RCB ಸೆಕೆಂಡ್ ಪ್ಲೇಸ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಯಾಕೆ ಅಂತ ಕೇಳಿ, ಮೇನ್ ಆಗಿ ನಮ್ದು ನೆಟ್ ರನ್ ರೇಟ್ ಇದೆ. 1 ಮ್ಯಾಚ್ ಗೆದ್ದು 1 ಮ್ಯಾಚ್ ಸೋತು ಕೂಡ ಆರಾಮಾಗಿ ನೆಟ್ ರನ್ ರೇಟ್ ಇಂದ ಸೆಕೆಂಡ್ ಪ್ಲೇಸ್ ನ ಈಜಿಯಾಗಿ ನಾವು ಆಕ್ಯುಪೈ ಮಾಡ್ಕೊಬಹುದು, ಅಕ್ಸೆಪ್ಟ್ ಕೂಡ ಮಾಡ್ಕೊಬಹುದು ಅಂತಾನೆ ಹೇಳ್ತೀನಿ ಖಂಡಿತವಾಗ್ಲು. ಇನ್ನು ಹೇಳ್ದಲ್ಲ ಮ್ಯಾಚ್ ಬಗ್ಗೆ, ಪಂಜಾಬ್ನವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಡುತ್ತಾರೆ ಬ್ಯಾಟಿಂಗ್ ಆಡೋದ್ರಲ್ಲಿ. ಸ್ಕೋರ್ ಇಷ್ಟೆಲ್ಲ ಬರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಬಟ್ ಕೊನೆಯಲ್ಲಿ ಆಡ್ತಾರೆ. ಮೇನ್ ಆಗಿ ಪ್ರಭ್ನೋದ್ ಸಿಂಗ್ 57 ರನ್ ಹೊಡಿತಾರೆ 180 ಸ್ಟ್ರೈಕ್ ರೇಟ್ ಅಲ್ಲಿ. ಕೊನೆಯಲ್ಲಿ ಉಮಜ್ ರಾಯ್ ಚೆನ್ನಾಗಿ ಆಡ್ತಾರೆ, 40 ರನ್ ಹೊಡಿತಾರೆ 17 ಬಾಲ್ಗೆ 38 ರನ್ ಹೊಡಿತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ. ಅದೇ ರೀತಿಯಾಗಿ ಎಕ್ಸ್ವೇರ್ ಬ್ಲಡ್ ಕೂಡ 7 ಬಾಲ್ 18 ಒಳ್ಳೆ ಕ್ಯಾಮ್ ಇನ್ನಿಂಗ್ಸ್ ಆಡ್ತಾರೆ. ಟೋಟಲ್ ಆಗಿ ಟಾರ್ಗೆಟ್ ತಗೊಂಡ್ಬಂದು 200 ಮಾಡ್ತಾರೆ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಮುಂಬೈಯಲ್ಲಿ ಅಷ್ಟಕ್ಕೇನು ಮಿಂಚಿದ ಯಾರು ಇದಾರೆ ಅಂದ್ರೆ ಸರ್ದಾರ್ ಠಾಕೂರ್ ಒಳ್ಳೊಳ್ಳೆ ಟೈಮಲ್ಲಿ ಒಳ್ಳೊಳ್ಳೆ ವಿಕೆಟ್ ತಗೊಂತಾರೆ ಅಂತಾನೆ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ದೀಪಕ್ ಚಹರ್ ಒಳ್ಳೆ ಸ್ಟಾಕ್ ಕೊಡ್ತಾರೆ ಓಪನರ್ಸ್ಗೆ. ಓಪನರ್ಸ್ನ ಚೆನ್ನಾಗಿ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಇನ್ನು ಅಷ್ಟೇನು ಬೌಲಿಂಗ್ ಅಲ್ಲಿ ಯಾರು ಮಿಂಚಿಲ್ಲ. ಬೂಮ್ರಾ ಪರವಾಗಿಲ್ಲ 8 ರನ್ ರೇಟ್ ಅಲ್ಲಿ ಎಕಾನಮಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ. ಬಟ್ ವಿಕೆಟ್ ಒಂದು ತಗೊಂಡಿಲ್ಲ ಈ ಸೀಸನ್. ಯಾಕೋ ಬೂಮ್ರಾ ಅವ್ರಿಗೆ
ಕಲ್ತು ಬಂದಿಲ್ಲ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಆ ರೀತಿ ಇರ್ತಾ ಇದೆ. ಸೆಕೆಂಡ್ ಬ್ಯಾಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಸೂಪರ್ ಆಗೆಲ್ಲ ಆಡ್ತಾರೆ. ರೋಹಿತ್ ಶರ್ಮಾ ಆಗಿರ್ಬೋದು, ಅದಾದ್ಮೇಲೆ ರಿಕ್ಲೆಂಟನ್ ಆಗಿರ್ಬೋದು, ಒಳ್ಳೆ ಓಪನಿಂಗ್ ಪೇರ್ ಕೊಡ್ತಾರೆ, ಚೆನ್ನಾಗಿ ಆಡ್ತಾರೆ ಅದ್ಭುತವಾಗಿ. ಅಂದ್ರೆ ಆವಾಗಲೇ ಗೊತ್ತಾಗಿತ್ತು ಮ್ಯಾಚು ಮುಂಬೈನೇ ಗೆಲ್ಲುತ್ತೆ ಅಂತ. ಬಟ್ ಅದಾದ್ಮೇಲೆ ನಮಂದಿರ್ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು ಮೇಲೆ ವಿಕೆಟ್ ಕಳ್ಕೊಂತಾರೆ ಮುಂಬೈದವರು. ಅದಾದ್ಮೇಲೆ ತಿಲಕ್ ವರ್ಮಾ ಬಂದು ಸೂಪರ್ ಆಗಿ ನಿಂತ್ಕೊಂತಾರೆ, ಅದ್ಭುತ ಕೂಡ ಆಡ್ತಾರೆ. 33 ಬಾಲ್ಗೆ 75 ರನ್ ಹೊಡಿತಾರೆ ಗುರು. ಕ್ರೀಸಲ್ಲಿ ಇವ್ರು ಇದ್ರೆ ಮ್ಯಾಚ್ ಆರಾಮಾಗಿ ಗೆಲ್ಸ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ನಮ್ಮ RCB ಮೇಲೆ ಮಾತ್ರ ಅಲ್ಲ, ಸರಿನಾ. 33 ಬಾಲ್ಗೆ 75 ರನ್ ಹೊಡಿತಾರೆ. 6-4 6 ಈಜಾಗಿ 220 ಸ್ಟ್ರೈಕ್ ರೇಟಲ್ಲಿ ಆರಾಮಾಗಿ ಆಡ್ಕೊಂತಾರೆ. ಬಟ್ ಕೊನೆಯಲ್ಲಿ ಬಂದರೆ ವಿಲ್ ಜಾಕ್ಸ್ ಕೂಡ ಚೆನ್ನಾಗಿ ಆಡ್ತಾರೆ. ಏನಕ್ಕಂದ್ರೆ ಆಲ್ರೆಡಿ ರಿಕಾರ್ಡ್ ರನ್ ರೇಟು 14-15 ಹೋಗಿತ್ತು. ಆ ಟೈಮಲ್ಲಿ ಬಂದ್ಬಿಟ್ಟು ಇವರು 10 ಬಾಲ್ಗೆ 25 ರನ್ ಹೊಡಿತಾರೆ. 2-4 2-6 250 ಸ್ಟ್ರೈಕ್ ರೇಟಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಮ್ ಇನ್ನಿಂಗ್ಸು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಗೆಲ್ಲಕ್ಕೆ. ಆದ ಕಾರಣ ಅದ್ಭುತವಾಗಿ ಮುಂಬೈ ಈಸಿಯಾಗಿ ಅಂತಲ್ಲ, ಸ್ವಲ್ಪ ಕಷ್ಟಪಟ್ಟನೆ ಗೆದ್ರು ಅಂತ ಹೇಳ್ಬೋದು. ಕೊನೆ ಓವರ್ ತಗೊಂಡೋಗಿ ಕೊನೆಯಲ್ಲಿ ಒಂದು ಬಾಲ್ನ ರಿಮೈನಿಂಗ್ ಒಂದು ಬಾಲ್ ರಿಮೈನಿಂಗ್ ಅಲ್ಲೇ ಮ್ಯಾಚ್ ಅಂತೂ ಗೆಲ್ತಾರೆ. ಬಟ್ ಬೌಲಿಂಗ್ ಅಂತ ತಗೊಂಡಾಗ ಗ್ಯಾರಂಟಿ ಒಬ್ರಂತೂ ಸರಿಯಾಗಿ ಮಾಡಲೇ ಇಲ್ಲ. ಚಹಲ್ 3 ಓವರ್ ಕಂಟ್ರೋಲ್ ಮಾಡಿದ್ರು, 12 ರನ್ ಮಾತ್ರ ಕೊಟ್ಟಿದ್ರು. ಬಟ್ ಕೊನೆ ಓವರಲ್ಲಿ 20 ರನ್ ಹೊಡ್ಸ್ಕೊಂತಾರೆ. ಅದೇ ರೀತಿಯಾಗಿ ಸ್ಪೀಡ್ ಬೌಲರ್ ತಗೊಂಡಾಗ ಯಾರಿಗೂ ಅಷ್ಟೇನು ಕರೆಕ್ಟಾಗಿ ಮಾಡಲ್ಲ. ಹರ್ಷದೀಪ್ ಸಿಂಗ್ 4 ಓವರ್ಗೆ 30 ರನ್ ಕೊಡ್ತಾರೆ ಅಷ್ಟೇನೆ. ಉಮಾಜರಾಯ್ ಪರವಾಗಿಲ್ಲ 30 ರನ್. ಬಟ್ ಇಲ್ಲಿ ಮಾರ್ಕೋ ಜಾನ್ಸನ್ ಆಗಿರ್ಬೋದು, ಎಕ್ಸ್ಪೈರ್ ಬ್ರೆಕ್ಟೆಡ್ ಆಗಿರ್ಬೋದು, ಇವ್ರು ಮಾತ್ರ ಗ್ಯಾರಂಟಿನೇ ಒನ್ ಆಫ್ ದ ವೇಸ್ಟ್ ಸೀಸನ್ ಅಂತ ಹೇಳ್ತೀನಿ ಖಂಡಿತವಾಗ್ಲು. ಮಾರ್ಕೋ ಜಾನ್ಸನ್ಗೆ ಒಂದು ಸಲ ಕೂಡ ಇವರು ಕರೆಕ್ಟಾಗಿ ಬೌಲಿಂಗ್ ಹಾಕೇ ಇಲ್ಲ ಗುರು. ಆ ರೀತಿಯೆಲ್ಲ ಆಡ್ಬಿಟ್ರು. ಕೊನೆಗೆ ಸೋಲ್ತಾರೆ ಮ್ಯಾಚ್ ಅಂತ ಹೇಳ್ಬೋದು. ಯಾರು ನಮ್ಮ ಪಂಜಾಬ್ನವರು ಬೆಳಿಗ್ಗೆ ಪ್ರಿಡಿಕ್ಷನ್ ಹೇಳಿದೆ ನಾನು, ಇವ್ರು ಸೋಲ್ತಾರೆ ಇವ್ರು ಗೆಲ್ತಾರೆ ಅಂತ. ಇನ್ಮೇಲೆ ಯಾರೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರೆ ಅಂತ ಅವ್ರ ಬಗ್ಗೆ ಮಾತಾಡೋಣ. ಪ್ರಿಡಿಕ್ಟ್ ಮಾಡಿರೋ ತುಂಬಾ ಜನ ಇದ್ದಾರೆ ಗುರು. ಯಾರೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರೆ, ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಮೊದಲೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದ್ರೆ ನಿಮ್ಮ ಟೈಮ್ನ ತಗೊಂಡು ನಮ್ಮ ವಿಡಿಯೋಗಳ ಕಮೆಂಟ್ ಮಾಡ್ತಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸರಿನಾ. ಇನ್ನು ಮೇನ್ ಆಗಿ ಒಂದೊಂದು ಹೆಸರು ಹೇಳ್ಕೊಂಡ್ಬರ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ವಂದನಾ ಪೂಜಾರ್ ಅವರು ಪಂಜಾಬ್ ಅಂತ ಹೇಳಿದ್ರು, ರಾಂಗ್ ಆಗಿದೆ ಮೇಡಮ್ ನಿಮ್ದು. ಇನ್ನು ಮುಂಬೈ ಯಾರು ಹೇಳಿದ್ರು ಮಾತು ಅವ್ರು ಮಾತ್ರ ಹೇಳ್ಕೊಂಡ್ಬರ್ತೀನಿ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಇಂದ ತಗೊಂಡಾಗ ಶರಣು ಹೇಳಿದ್ರು, ಶರಣು ಗಂಜಾಲ್ ಅವರು ಮುಂಬೈ ಗೆಲ್ಲುತ್ತೆ ಅಂತ ಪಕ್ಕ ಅಂತ. ತಿಮ್ಮಾರೆಡ್ಡಿ ನಾಯಕ್ ಹೇಳಿದರೆ ಮುಂಬೈ ಗೆಲ್ಲುತ್ತೆ ಅಂತ. ಮಂಜು BS ಇವರು ಕೂಡ ಮುಂಬೈ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಯೋಗಿ ಶಿವ ಅವರು ಹೇಳಿದರೆ ಮುಂಬೈ ಗೆಲ್ಲುತ್ತಂತ. ರಾಜಪ್ಪ ಅವರು ಹೇಳಿದರೆ ಮುಂಬೈ ಗೆಲ್ಲುತ್ತಂತ. ಅದೇ ರೀತಿಯಾಗಿ ನಮ್ಮ ಹೇಮಂತ್ ಕುಮಾರ್, ಹಾಯ್ ಬ್ರೋ ಹೇಗಿದ್ದೀರಾ, ಹೇಮಂತ್ ಅವರು ಹೇಳಿದರೆ ಮುಂಬೈ ವಿನ್ ಆಗುತ್ತೆ ಪಕ್ಕ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ರಶಾಂತ್ ಕುಮಾರ್ ಕೂಡ ಹೇಳಿದರೆ ಮುಂಬೈ ವಿನ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಮಮತಾ ಅವರು ಕೂಡ ಹೇಳಿದ್ದಾರೆ, ಮಮತಾ ರೂಪೇಶ್ ಅವರು ಹೇಳಿದ್ದಾರೆ ಮುಂಬೈ ವಿನ್ ಆಗುತ್ತೆ ಅಂತ. ಅದಾದ್ಮೇಲೆ ಮೇನ್ ಆಗಿ ಅಜಿತ್ ಅವರು ಕೂಡ ಹೇಳಿಲ್ಲ, ಅವರು ಅಜಿತ್ ಬೇರೆ ಹೇಳಿದ್ದಾರೆ. ಇನ್ನು ಅದೇ ರೀತಿಯಾಗಿ ಶ್ರೀನಿವಾಸ್ ಗೌಡ ಕೂಡ ಹೇಳಿದ್ದಾರೆ ಮುಂಬೈ ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿ ಮೇನ್ ಆಗಿ ತುಂಬಾ ಜನ ಮುಂಬೈ ಅಂತ ಹೇಳಿದ್ರು. ಇವ್ರು ಯಾರೆಲ್ಲ ಹೇಳಿದ್ರ. ಅದೇ ರೀತಿಯಾಗಿ ಧರ್ಮ ಅವರು ಹೇಳಿದ್ದಾರೆ ಮುಂಬೈ ಗೆಲ್ಲುತ್ತೆ ಅಂತ. ಶ್ರೀರಾಮ್ ರೆಡ್ಡಿ ಕೂಡ ಹೇಳಿದರೆ ಮುಂಬೈ ಗೆಲ್ಲುತ್ತೆ ಅಂತ. ಇಷ್ಟು ಜನ ಮುಂಬೈ ಗೆಲ್ಲುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲು ಯಾರೆಲ್ಲ ಹೆಸರು ಎಲ್ಲ ಹೇಳಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲ ಕಮೆಂಟ್ ಮಾಡಿದಕ್ಕೆ ಎಕ್ಸ್ಪೆಷಲಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಜನ ಹೇಳಿದರೆ ಖಂಡಿತವಾಗ್ಲು ಇನ್ನೊಂದ್ಸಲ ಹೇಳ್ಕೊಂಡ್ಬಿಡ್ತೀನಿ ನೋಡಿ ಹೆಸರು. ಶ್ರೀರಾಮ್ ರೆಡ್ಡಿ, ಧರ್ಮ, ಅದಾದ್ಮೇಲೆ ಶ್ರೀನಿವಾಸ್ ಗೌಡ್ರು, ಅದಾದ್ಮೇಲೆ ಮಮತಾ, ಪ್ರಶಾಂತ್ ಕುಮಾರ್, ಹೇಮಂತ್ ಕುಮಾರ್, ರಾಜಪ್ಪ, ಯೋಗಿ ಶಿವ, ಮಂಜು, ತಿಮ್ಮಾರೆಡ್ಡಿ ನಾಯಕ್, ಶರಣು, ಇಷ್ಟು ಜನ ಮುಂಬೈ ಗೆಲ್ಲುತ್ತಂತ ಪ್ರಿಡಿಕ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಕಮೆಂಟ್ ಮಾಡಿದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಮ್ಯಾಚ್ ಬಗ್ಗೆ ನೀವು ಕಮೆಂಟ್ ಮಾಡಬೇಕು ಖಂಡಿತವಾಗ್ಲೂ ಯಾರು ಗೆಲ್ತಾರೆ ಅಂತ. ಖಂಡಿತವಾಗ್ಲೂ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಮಿಸ್ ಮಾಡ್ದೇ ಮೆನ್ಷನ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಜೈ ಹಿಂದ್.